ಪಿಕೆಪಿಎಸ್ನಲ್ಲಿ ಭ್ರಷ್ಟಾಚಾರ ಆರೋಪ ಕಚೇರಿಗೆ ಬೀಗ ಜಡಿದು ಪ್ರೊಟೆಸ್ಟ್. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಶಾಸಕ ರಾಜು ಕಾಗೆ ತವರು ಕ್ಷೇತ್ರದಲ್ಲಿ ಬ್ಯಾಂಕ್ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ಕಂಪ್ಯೂಟರ್ ಆಪರೇಟರ್ ಹುದ್ದೆ ನೇಮಕಾತಿಯಲ್ಲಿ ಜನ ಕಾಂಚಾಣ ಸದ್ದು ಮಾಡಿದೆ ಎಂಬ ಆರೋಪ ಬೆನ್ನಲ್ಲೇ ಗ್ರಾಮಸ್ಥರು ಹೈಡ್ರಾಮಾ ಶುರು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತಾವಂಶಿ ಗ್ರಾಮದ ಕೃಷಿಪತ್ತಿನ ಸಹಕಾರಿ ಸಂಘ ನಿಯಮಿತ ತಾವಂಶಿ ಹಲವು ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿದೆ. ಸದ್ಯಕ್ಕೆ ಗ್ರಾಮಸ್ಥರು ಬ್ಯಾಂಕ್ ಕಾನೂನು ಬಾಹಿರ ಚಟುವಟಿಕೆ ವಿರುದ್ಧ ಗುಡುಗಿದ್ದು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈಗಾಗಲೇ ಕಂಪ್ಯೂಟರ್ ಆಪರೇಟರ್ ಹುದ್ದೆ ಖಾಲಿ ಇದ್ದು ಯಾವುದೇ ಕಾನೂನು ನಿಬಂಧನೆಗಳನ್ನು ಅನುಸರಿಸದೆ ಸಿಬ್ಬಂದಿ ನೇಮಕ ಮಾಡಿದ್ದಾರೆ. ಲಂಚ ಪಡೆದು ಸೆಕ್ರೆಟರಿ ಮಗನನ್ನ ನೇಮಕ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ವಿದ್ಯಾವಂತ ಯುವಕರು ಇದ್ರೂ ಯಾವುದೇ ನಿಯಮ ಜಾರಿಯಾಗಿಲ್ಲ. ಶೀಘ್ರವೇ ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಸರ್, ಇವಾಗ ಇಲ್ಲಿ ಬಂದ್ಬಿಟ್ಟು ಒಂದು ವೇಕೆನ್ಸಿ ಖಾಲಿ ಕಂಪ್ಯೂಟರ್ ಆಪರೇಟಿಂಗ್ ಅಂತ ಬಂದ್ಬಿಟ್ಟು ಆಲ್ರೆಡಿ ಡಿಗ್ರಿ ಮುಗಿಸ್ ಹುಡುಗರು ನಮ್ಮ ಊರಲ್ಲಿ ಬೇಜಾನ್ ಜನ ಇದ್ದಾರೆ. ಬಟ್ ಆಲ್ರೆಡಿ ಡಿಗ್ರಿ ಮುಗಿಸಿದ್ರು PUC ಹುಡುಗರು ಜಾಯ್ನಿಂಗ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಜಾಯ್ನಿಂಗ್ ಮಾಡಿದ್ರು ಕೂಡ ಅದು ಯಾರಿಗೂ ಗೊತ್ತಿಲ್ಲ ರೀ. ಇಲ್ಲಿ ಯಾರಿಗೂ ಅದು ಟೋಟಲಿ ಆಗಿರೋದು ಅವ್ರು ಹೆಂಗೆ ಮಾಡಿದಾರೋ ಗೊತ್ತಿಲ್ಲ ರೀ. ಆಪರೇಷನ್ ಪಕ್ಕ ಮಾಡಿದಾರೋ ಗೊತ್ತಿಲ್ಲ. ಬಟ್ ಆಲ್ರೆಡಿ ಜಾಯ್ನ್ ಆಗಿಬಿಟ್ಟು 2 ತಿಂಗಳು ಆದೇನ್ರಿ. ಇಲ್ಲಿವರೆಗೂ 1 ಡೇನು ವರ್ಕಿಂಗ್ ಡೇ ಮಾಡಿಲ್ಲ. ಸೊ ವರ್ಕಿಂಗ್ ಡೇ ಮಾಡಿದ್ರು ರೆಕಾರ್ಡ್ಸ್ ಇವ್ರ ಹತ್ರ ಇಲ್ಲ. ಬಟ್ ಆಲ್ರೆಡಿ 2 ತಿಂಗಳು ಸ್ಯಾಲರಿ ಜಮಾ ಆಗಿದ್ದೇನೆ. ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಇವಾಗ ಕೇಳಿದ್ರೆ ಅಧ್ಯಕ್ಷರು ಎಲ್ಲ ಹೇಳ್ತಿದ್ದಾರೆ ಆಲ್ರೆಡಿ ಜಾಯ್ನಿಂಗ್ ಮಾಡ್ಕೊಂಡಿದೀವಿ, ಎಲ್ಲ ಪ್ರೊಸೆಸರ್ ಮುಗಿದಿದೆ, ಬಟ್ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಕೇಳಿದ್ರು ಆಲ್ರೆಡಿ ಆಗಿರೋದು. ಅವರು ಇವಾಗ ಚೇರ್ಮನ್ ಇದ್ದಾರೆ ಅವ್ರ ಅಧ್ಯಕ್ಷರು, ಅವರಿಂದ ಏನೋ ಕ್ಯಾಶ್ ಆಗಿದೆ ಅಂತ ಹೇಳ್ತಾರೆ. ಕಮ್ಮಿ ಆಗಿದೆ. ಒಬ್ಬೊಬ್ಬರಿಗೆ ಎಷ್ಟು 2 ಲಕ್ಷ 3 ಲಕ್ಷ ಕೊಟ್ರಂತ್ರಿ. ಅದು ಮೆಂಬರ್ ಹೋಗಿರಿ ಪ್ರತಿಯೊಬ್ಬರಿಗೂ, ಅಧ್ಯಕ್ಷರು ಮೆಂಬರ್ ಎಲ್ಲರಿಗೂ. ಸೊ ಇವಾಗ ಕೇಳಿದ್ರೆ ನಮ್ಗೆ ಏನು ದುಡ್ಡು ಕ್ಯಾಶ್ ಅಂತ ಏನಾಗಿಲ್ಲ. ಸೊ ಅವ್ರು ಹೆಂಗ್ ಮಾಡ್ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರು ಕೊಡೋರು ಇವಾಗ. ಬಟ್ ಯಾರು ಚೇರ್ಮನ್ ಆಗಲಿ ಯಾರು ಬರ್ತಿಲ್ಲ. ಇಲ್ಲಿ ಅಪಾಯಿಂಟ್ ಆಗಿರೋದು ಅವರು ಇವ್ರು ಸೆಕ್ರೆಟರಿ ಮಗ ರೀ, ನಿರಂಜನ್ ಮಸರೂಪಿ ಅಂತಾರೆ ಸೆಕ್ರೆಟರಿ. ಅವ್ರು ಇನ್ನೂವರೆಗೂ ಇವತ್ತು ನಾ ನೋಡಿರೋ ಪ್ರಕಾರ ಇವತ್ತು ಒಂದು ಹಾಫ್ ಆನ್ ಅವರ್ ಇದ್ರಿ ಇಲ್ಲ ಆಫೀಸಲ್ಲಿ. ಬಿಟ್ರೆ ಇಲ್ಲಿವರೆಗೆ ಯಾವ ಆಫೀಸಲ್ಲಿ ಇಲ್ಲ, ಅವ್ರು ವರ್ಕೇ ಮಾಡಿಲ್ಲ. ಸೊ ಆದ್ರೆ 2 ತಿಂಗಳು ಜಾಯ್ನಿಂಗ್ ಆಗಿದೆ ಅಂತ ಹೇಳ್ತಾರೆ ಅವರು. ಮತ್ತೆ ಇವಾಗ ಹೇಳಿದ್ರೆ ಶಿಶುಕುಮಾರ್ ವರ್ಕಿಂಗ್ ಇಲ್ಲ ಅಂತ ಹೇಳ್ತಾರೆ. ಸ್ಟಾಫ್ ಪ್ರತಿಭಟನೆ ಮಾಡ್ಬೇಕು ಸರ್. ಅದು ಏನಾಗಿದೆ, ಅದು ಅನ್ಯಾಯ ಏನಾಗಿತ್ತು ಅದೆಲ್ಲ ಕ್ಲಿಯರ್ ಆಗಲೇಬೇಕು. ಬಟ್ ಎಕ್ಸಾಮ್ ಪ್ರಕಾರ ಅವ್ರು ಯಾವ ತರ ತಗೋತಾರೋ ತಗೋಲಿ, ಎಲ್ಲದಕ್ಕೂ ರೆಡಿ ಇದಾರೆ ಹುಡುಗರು. ಇವಾಗ ಮೆರಿಟ್ ಪ್ರಕಾರ ತಗೋಲಿ, ಅಥವಾ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ತಗೋಲಿ, ಅಥವಾ ಕಂಪ್ಯೂಟರ್ ಆಪರೇಟಿಂಗ್ ಅದು ನೋಡಿದ್ರೆ ಅದು ನೋಡಿದ್ರೆ ಅದಕ್ಕೂ ಎಲ್ಲರೂ ಓಕೆ ಇದಾರೆ ಎಲ್ಲರೂ. ಬಟ್ ಏನಾಗಿದೆ ಅಂದ್ರೆ ಹೊರಗೆ ಬರ್ಬೇಕು ಅಷ್ಟೇ ನಮ್ಗೆ. ಇವಾಗ ಹೌದು ಸರ್, ಅನ್ಯಾಯ ಸರಿ ಆಗುತ್ತೆ. ಬಾಡಿ ಮೆಂಬರ್ ಮತ್ತು ಸಿಬ್ಬಂದಿಗಳು ಕೊಡಿಸಿ ಗುಪ್ತ ಶೀಟ್ ತುಂಬಲತ್ತಾರ ಸರ್. ಅದನ್ರಿ ಕಂಪ್ಯೂಟರ್ ಆಪರೇಟರ್ ಶೀಟ್ ರೀ. ಮುಂದೆ ಅದಕ್ಕೆ ನಾವೇನು ಮಾಡಿದೀವಿ ರೀ, ತಮ್ಮ ಹುಡುಗರನ್ನ ತಾವು ತುಂಬ್ಕೊಳಕಿತ್ತಾನು ಊರು ಸಾರ್ವಜನಿಕ ಹುಡುಗರು ಕಲ್ತಾರ ಊರಾಗದಾರಲ್ಲ, ಆ ಹುಡುಗರು ತುಂಬ್ಕೋಬೇಕಂತೇಳಿ ನಾವು ಅರ್ಜಿ ಕೊಡ್ಲಕ್ಕೆ ಹೋದಿವಿ ಸರ್. ಜನವರಿ 1ನೇ ತಾರೀಕು ಹೋದಿವಿ. ಆ ಟೈಮ್ದಾಗ ಸೆಕ್ರೆಟರಿ ಸಾಹೇಬ್ರು ಏನಂದ್ರು, ಮೆಂಬರ್ಗಳು ಇದನ್ನ ಅಧ್ಯಕ್ಷರು ನಮಗೆ ಇದನ್ನ ಅರ್ಜಿ ತಗೊಂಡಲ್ಲ ತೊಗೊಳದಿಲ್ಲ ಅಂದ್ರಿ ರೀ. ಆ ಟೈಮ್ದಾಗ ಅಧ್ಯಕ್ಷರಿಗೆ ಫೋನ್ ಹಚ್ಚಿನ್ರಿ ನಾನು. ಅವ್ರಂದ್ರು ಅರ್ಜಿ ತಗೋರಪ್ಪ, ಅದಕ್ಕೆ ಸಂಬಂಧ ಅರ್ಜಿ ತಗೋ ಮತ್ತು ನಾನು ಇಲ್ಲ ನಾವು ತೊಗೊಳಲ್ಲ, ಮೀಟಿಂಗ್ ಪಾಸ್ ಆಗಲ್ದಾರೆ ತೊಗೊಳದಿಲ್ಲ ತಂದ್ರಿ ಅವ್ರು. ಯಾರ ಸೆಕ್ರೆಟ್ರಿ. ಆ ನಂತರ ನಾವು ತೋಲನ್ನು ನಾವು ಇದಕ್ಕೆ ಹೋದ್ರಿ ಆಫೀಸ್ ಚಿಕ್ಕೋಡಿ ಹೋಗಿಸಿಂದ ಹಿಂಗೆ ಅರ್ಜಿ ತಗೋರ್ತೇಳಿ ತಕರಾರು ಐತೆ ಅಂತೇಳಿ ನಾವು ಅಪ್ಲಿಕೇಶನ್. ಈಗ ಸರ್ ನಾವು ತಮ್ಮ ಹುಡುಗರು ಹಾಂ ಸೆಕ್ರೆಟರಿ ಮಗಳನ್ನ ನಿರಂಜನ್ ಮಸರಗುಪ್ಪಿ ಅಂತೇಳಿ ಆ ಹುಡುಗನ ತುಂಬ್ಕೊಂಡಾರ ಮಗ. ಮುಂದೆ ಈಗ ಪಬ್ಲಿಕ್ ನಮ್ಮ ಊರನ್ನ ಹುಡುಗರು ಇನ್ನುಳಿದ ಕಲ್ತು ಹುಡುಗರು ಅದಾರಲ್ಲ, ಅವ್ರು ಬಂದ ಸ್ಟ್ರೈಕ್ ಮಾಡ್ತಾರೋ. ನೋಟಿಸ್ ಬೋರ್ಡ್ಗೆ ಇದನ್ನು ಹಚ್ಚಿಲ್ರಿ ಅವ್ರು, ಏನ ಅರ್ಜಿ ಕರೆದ್ರಿ. ಪೇಪರ್ಗೂ ಇದನ್ನ ಇದನ್ನ ಮಾಡಿಲ್ರಿ ಅವ್ರು. ರೂಲ್ಸ್ ಪ್ರಕಾರ ಯಾವುದೂ ಇದನ್ನ ಮಾಡಿಲ್ರಿ ಸರ್. ಕಾನೂನು ಬೈರ್ ಗುಪ್ತಲೆ ಮಾಡಿಬಿಟ್ಟಾರ ಸರ್. ಅದಕ್ಕೆ ಈಗ ಎಲ್ಲ ಹುಡುಗರು ಕೂಡಿಸಿ ಅರ್ಜಿ ಕೊಡ್ಲಕ್ಕೆ ಬಂದಿದ್ದೀವಿ ಸರ್ ನಾವು. ಅದಕ್ಕೆ ಅವ್ರು ಏನೈತಿ ಯೋಗಿ ಯಾವ ಪದ್ಧತಿ ಸೀಟ್ ತುಂಬಾರಿ ಯಾನ್ ತುಂಬಾರ ಅಂತ ಹೇಳ್ಬೇಕ್ರಿ. ಮುಂದಿನ ಹುಡುಗರಿಗೆ ನಮ್ಗೊಂದು ಯಾನ ಇದನ್ನ ಕೊಡ್ತಾರ, ಅದನ್ನ ಇದನ್ನ ಮಾಡಿಕೊಡ್ಬೇಕ್ರಿ ಸರ್. ಅವ್ರು ಯಾನ ಅನ್ಯಾಯ ಆಗ್ಲೈತಿದ್ರಿ ಸರ್. ಅವ್ರಿಗೆ ಒಂದು ಇದನ್ನ ಆಗ್ಬೇಕ್ರಿ. ಮತ್ತೆ 2 ತಿಂಗಳು ಪೇಮೆಂಟ್ ತೆಗ್ದಾರತ್ರಿ ಹುಡುಗಂದ. ಕೆಲ್ಸಕ್ಕೆ ಬಂದಂತೂ ನಾವು ನೋಡೇ ಇಲ್ರಿ, ಬಂದೇ ಇಲ್ಲ. ಎಂದು ಇಲ್ಲಿ ಒಳಗಿದ್ದಂತೂ ನಾವು ಮುಂಜಾನೆ ಸಾಯಂಕಾಲ ಬಂದು ನೋಡೇನ್ರಿ ಸರ್. ನಾ ಸೊಸೈಟಿಯಾಗ ನೋಟಿಸ್ ಬೋರ್ಡ್ ಹಚ್ಚಾರೇನ ಅಥವಾ ಯಾನ ಇದು ಮಾಡ್ಯಾರ, ಯಾವ್ದು ನೋಟಿಸ್ ಬೋರ್ಡ್ಗೂ ಹಚ್ಚಿಲ್ಲ, ಏನೂ ಇಲ್ರಿ. ಮುಂಜಾನೆ ಸಾಯಂಕಾಲ 2 ಟೈಮ್ ಬಂದು ನೋಡೇನಿ ನಾನು, ಏನೂ ಹಚ್ಚಿಲ್ಲ. ಆದ್ರೆ ಹಚ್ಚೇನೆ ಅಂತ ಹೇಳ್ತಾರೆ ಅವ್ರು. ನೋಟಿಸ್ ಬೋರ್ಡ್ ಹಚ್ಚಿದ್ರು, ಪೇಪರ್ ಬಿಟ್ಟಿರ್ತೇಳಿ ಹಿಂಗೆ ಇದನ್ನ ಮಾಡ್ತಾರೆ ಅವ್ರ ಸಿಬ್ಬಂದಿಗಳು ಹೇಳ್ತಾರೆ. ಡಂಗ್ರ ನೋಟ್ಸಲ್ಲಿ ಏನೂ ಇದನ್ನ ಮಾಡಿಲ್ರಿ ಸರ್ ಅವ್ರು. 2 ತಿಂಗಳು ಪೇಮೆಂಟ್ ಗುಪ್ತ ಇದನ್ನ ಮಾಡಿ ಸೀಟ್ ತುಂಬ್ಕೊಂಡಾರ ಅವ್ರು. ಎಷ್ಟು ಮಾಡ್ಯಾರ ಸರ್. ಅದಕ್ಕೆ ಎಣ್ಣೆ ಆಗಿತ್ತು ಸರ್. ಈ ಟೈಪ್ ತುಂಬ್ಕೊಂಡದ ನಮ್ಗೆ ಒಪ್ಪಿಗೆ ಇಲ್ಲ. ನಾವು ಅಕಸ್ಮಾತ್ ಇದನ್ನ ನ್ಯಾಯಯುತವಾಗಿ ಸೀಟ್ ತುಂಬಲಿಕ್ಕೆ ನಾವು ಇನ್ನೂ ಉಗ್ರಾಗಿ ಹೋರಾಟ ಮಾಡ್ತೇವೆ ಸರ್. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಅಥಣಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.